ಓಂ ಸದ್ಗುರುನಾಥ ಶರಣಂ ಜಯ ಜಯ. ಓಂ ಸಚ್ಚಿದಾನಂದ ಶರಣಂ ಜಯ ಜಯ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ಜ್ಞಾನೇಶ್ವರಿ ಗೀತಾಮೃತ. ಕೃಷ್ಣನು ಅರ್ಜುನನಿಗೆ ಉಪದೇಶವನ್ನು ಮಾಡ್ತಾ ಇದ್ದು ಜ್ಞಾನಿಗಳ ಲಕ್ಷಣವನ್ನು ಇಲ್ಲಿ ತಿಳಿಸ್ಕೊಡ್ತಾ ಇದ್ದ. ಜ್ಞಾನಿಯಾದವನು ಆತ್ಮಸುಖದಲ್ಲೇ ರಮಿಸ್ತಾ ಇರ್ತಾನೆ. ಯಾರು ವೈರಾಗ್ಯಶಾಲಿಗಳೋ, ಅಂತಃಕರಣ ಶುದ್ಧಿ ಉಳ್ಳವರಾಗಿರ್ತಾರೋ, ನಿಷ್ಕಾಮ ಕರ್ಮವನ್ನು ಮಾಡ್ತಾ ಇರ್ತಾರೋ ಅವರು ಕೂಡ ಜಾಗೃತೆಯಾಗಿ ಅಂದರೆ ಬಹುಬೇಗ ಈ ಆತ್ಮಸುಖವನ್ನು ಪಡಿತಾರೆ ಅನ್ನೋದನ್ನು ಕೃಷ್ಣನು ಇಲ್ಲಿ ಹೇಳ್ತಾ ಇದ್ದ. ಮುಂದುವರೆದು ವಿಚಾರವನ್ನು ಮುಂದುವರಿಸ್ತಾನೆ. ವಿಷಯಗಳಿಂದ ಮನಸ್ಸನ್ನು ಹಿಮ್ಮೆಟ್ಟುವಂತೆ ಮಾಡಿದವನು ಮೇಲಕ್ಕೆ ಏಳದಂತೆ ನಿಶ್ಚಿಂತನಾಗಿ ಮಲಗುವನು. ಆತನು ಬ್ರಹ್ಮಭಾವದಿಂದ ಹಿಂದಿರುಗನು. ವಿಷಯವಾದ ದೇಹಭಾವವು ಆತನನ್ನು ಮುಳುಗಿಸಲಾರದು. ಜ್ಞಾನವನ್ನು ಪಡೆದಂಥವನು ಈ ವಿಷಯ ವಸ್ತುಗಳ ಸುಖದಲ್ಲಿ ಮೈ ಮರೆಯೋದಿಲ್ಲ. ಅವನ ದೇಹ ಅದಕ್ಕಾಗಿ ತೊರೆಯೋದಿಲ್ಲ. ಈ ರೀತಿಯಲ್ಲಿ ಇರ್ತಾನೆ. ಹೇ ಅರ್ಜುನ, ಇಂತಹ ಅಧಿಕಾರಿಗಳು ಧ್ಯೇಯವಾದ ಪರಬ್ರಹ್ಮ ಸ್ಥಿತಿಯನ್ನು ಪಡೆದಿರುವುದರಿಂದ ಶರೀರದಲ್ಲಿ ಇರುವಾಗಲೇ ಕೃತಾರ್ಥರಾಗಿರುವರು. ಇವರು ಪರಬ್ರಹ್ಮ ಸ್ವರೂಪವನ್ನು ಯಾವ ರೀತಿ ಪ್ರಾಪ್ತಿ ಮಾಡಿಕೊಂಡರೆಂಬ ವಿಷಯವನ್ನು ನಿನಗೆ ಸಂಕ್ಷೇಪವಾಗಿ ಹೇಳಿದನು. ಸರಿ ಅರ್ಜುನ, ಇವರೆಲ್ಲ ಪರಬ್ರಹ್ಮ ಸ್ಥಿತಿಯಲ್ಲಿ ಸುಖ ಪಡ್ತಾ ಇದ್ದಾರೆ. ಆದರೆ ಇವರು ಯಾವ ರೀತಿಯಲ್ಲಿ ಸುಖವನ್ನು ಪಡ್ಕೊಂಡ್ರು ಅಂತ ನಾನು ನಿನಗೆ ಹೇಳ್ತೀನಿ, ಕೇಳು. ಹೇ ಅರ್ಜುನ, ವಿರಕ್ತಿಯ ಬಲದಿಂದ ವಿಷಯಗಳನ್ನೆಲ್ಲ ಹೊರಕ್ಕೆ ನೂಕುತ್ತಾ ಏಕನಿಷ್ಠೆಯಲ್ಲಿ ಮನಸ್ಸನ್ನು ಸ್ಥಿರಪಡಿಸು. ಏನು ಮಾಡಬೇಕು ನೀನು? ಈ ಬ್ರಹ್ಮಾನಂದದ ಸುಖ ನಿನಗೆ ಬರಬೇಕು ಅಂದರೆ ವಿರಕ್ತಿಯ ಬಲದಿಂದ ವೈರಾಗ್ಯದಿಂದ ಕೂಡಿದವನಾಗಿ ವಿಷಯಗಳನ್ನೆಲ್ಲ ಹೊರಕ್ಕೆ ನೂಕುತ್ತಾ ಏಕನಿಷ್ಠೆಯಲ್ಲಿ ಮನಸ್ಸನ್ನು ಸ್ಥಿರಪಡಿಸು. ಇದು ಈಗೇನೋ ಹೇಳ್ಬಿಟ್ರು, ಆದರೆ ಸುಲಭವಾಗಿ ಅರ್ಥ ಆಗಬೇಕಲ್ಲ. ಈಗ ನಮಗೆ ವಿರಕ್ತಿ ಬರಬೇಕಾದ್ರೂ ಅಷ್ಟು ಸುಲಭವಾಗಿ ಬರೋದಿಲ್ಲ. ಮನಸ್ಸಿಗೆ ವೈರಾಗ್ಯ ಬುದ್ಧಿ ಬರಬೇಕಾದ್ರೆ ಅಂತಃಕರಣ ಶುದ್ಧವಾಗಬೇಕು. ಅಂತಃಕರಣ ಶುದ್ಧವಾಗಬೇಕಾದ್ರೆ ನಿಷ್ಕಾಮ ಕರ್ಮವನ್ನು ಮಾಡಬೇಕು ಚೆನ್ನಾಗಿ. ನಿಷ್ಕಾಮ ಕರ್ಮವನ್ನು ಮಾಡುವ ಇಚ್ಛೆ ನಮ್ಗೆ ಯಾರಿಗೂ ಅಷ್ಟು ಸುಲಭವಾಗಿ ಬರೋದಿಲ್ಲ. ಯಾಕಂದರೆ ನಾವು ಏನಾದರೂ ಒಂದು ಕೆಲಸವನ್ನು ಮಾಡಿದ್ರೆ ಅದಕ್ಕೆ ಫಲದ ನಿರೀಕ್ಷೆ ಇಟ್ಕೊಂಡೇ ಮಾಡಿರ್ತೀವಿ. ಇನ್ನು ಫಲದ ನಿರೀಕ್ಷೆಯನ್ನು ಬಿಟ್ಟು ಕಾಮ್ಯ ಕರ್ಮವನ್ನು ಮಾಡ್ದೇ ನಿಷ್ಕಾಮ ಕರ್ಮವನ್ನು ಮಾಡುವಂತಂದರೆ ನಮ್ಗೆ ಅದೆಷ್ಟು ರುಚಿಸ್ತದೆ? ಯಾವುದೇ ಕಾರಣಕ್ಕೂ ಇಲ್ಲ. ಯಾವುದಾದ್ರೂ ಒಂದು ಫಲಾಪೇಕ್ಷೆ ಇಟ್ಕೊಂಡೇ ಯಾವುದಾದ್ರು ಒಂದು ಕರ್ಮವನ್ನು ನಾವು ಮಾಡ್ತಕ್ಕಂಥವ್ರು. ಆದರೆ ಇಲ್ಲಿ ನಿಷ್ಕಾಮ ಕರ್ಮವನ್ನು ಮಾಡ್ತಾ 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 ಮಾತ್ರ ನಮಗೆ ಅಂತಃಕರಣ ಶುದ್ಧಿಯಾಗೋದು. ಅಂತಃಕರಣ ಶುದ್ಧಿಯಾಗೋಕ್ಕೆ ಇನ್ನೂ 2 ದಾರಿಗಳಿದೆ. ಮೊದಲನೇದು ಪ್ರಾಣಾಯಾಮ, ಕುಂಭಕ ಪ್ರಾಣಾಯಾಮ. ಇನ್ನೊಂದು ಉಸಿರಾಟವನ್ನೇ ಅನುಸರಿಸಿ ಮಂತ್ರ ಜಪ. ಈ ಎರಡನ್ನೂ ನಾವು ಅನುಸರಿಸಿ ನಡೆಸಿದ್ದೇ ಆದರೆ ಆಗೇನಾಗುತ್ತೆ, ನಮಗೆ ಅಂತಃಕರಣ ಶುದ್ಧಿಯಾಗುತ್ತೆ. ಈ ವಿಚಾರ ಸ್ಪಷ್ಟವಾಗಿ ತಿಳಿಬೇಕು ಅಂದರೆ ಶ್ರೀ ಪರಮಹಂಸ ಸಚ್ಚಿದಾನಂದ ಯೋಗೀಶ್ವರ ಗುರುಗಳು ಜೀವಬ್ರಹ್ಮೈಕ್ಯ ರಾಜಯೋಗ ಸಾರಾಮೃತ ಅಂತ 2 ಗ್ರಂಥಗಳನ್ನ ಬರೆದಿದ್ದಾರೆ. ಅದರಲ್ಲಿ ಸುಸ್ಪಷ್ಟವಾಗಿ ವಿವರಣೆಯಾಗಿ ಬರೆದಿದ್ದಾರೆ ಕುಂಭಕ ಪ್ರಾಣಾಯಾಮವನ್ನು ಮತ್ತು ಸೋಹಂ ಮಂತ್ರದ ಜಪ ಕ್ರಮವನ್ನು. ಇವುಗಳನ್ನು ನೀವು ತರಿಸ್ಕೊಂಡು ಅಭ್ಯಾಸ ಮಾಡಿದ್ದೇ ಆದರೆ ನಿಮಗೆಲ್ರಿಗೂ ಇದು ಸಾಧ್ಯ ಆಗುತ್ತೆ. ಮನಸ್ಸನ್ನು ಸ್ಥಿರಪಡಿಸ್ಬೇಕಾದ್ರೆ ಅಷ್ಟು ಸುಲಭ ಅಲ್ಲ. ವೈರಾಗ್ಯ ಪ್ರಾಪ್ತಿ ಆಗಬೇಕಾದ್ರೆ ಅಂತಃಕರಣ ಶುದ್ಧಿ ಆಗಲೇಬೇಕು. ಅಂತಃಕರಣ ಮಲಿನವಾಗಿದೆಯೇ ನಮಗೆಲ್ಲ ಅಂದರೆ ಹೌದು. ಹೆಂಗೆ ಮಲಿನವಾಗಿದೆ ಅಂದರೆ ವಿಷಯ ಸುಖಗಳನ್ನೇ ಅನುಭವಿಸಿ ಅದರಲ್ಲಿ ಅದನ್ನು ಸಂಸ್ಕಾರವನ್ನಾಗಿ ಮಾಡ್ಕೊಂಡ್ಬಿಟ್ಟಿರ್ತದೆ. ನಮ್ಮನ್ನು ಯಾರು ಅಂತ ಗುರುತಿಸಿದ್ರೆ ನಾವು ಮಾಡೋ ಕಾರ್ಯಗಳು, ನಮ್ಮ ಮನಸ್ಸಿನ ಕಾರ್ಯವೈಖರಿ ಹೇಗಿರ್ತದೆ ಅಂದರೆ ದೇಹದ ಮೂಲಕ ಅದು ಹೊರಕ್ಕೆ ಸೂಸ್ತಾ ಇರ್ತದೆ. ನಮ್ಮ ನಡವಳಿಕೆಗಳು, ನಮ್ಮ ಆಚಾರ ವಿಚಾರಗಳು, ನಮ್ಮ ಮಾತುಗಳು, ನಮ್ಮ ಆಹಾರ ಕ್ರಮಗಳು ಇವೆಲ್ಲವೂ ಪ್ರತಿನಿತ್ಯ ನಮಗೆ ಅದು ಸಂಸ್ಕಾರವಾಗಿ ಬದಲಾಗಿರ್ತದೆ. ಯಾವುದರಲ್ಲಿ? ವಿಷಯ ಸುಖಗಳು, ದೇಹ ಇಂದ್ರಿಯಗಳ ಮೂಲಕ ವಿಷಯ ಸುಖಗಳನ್ನ ಅನುಭವಿಸೋದು ಮತ್ತು ಅದರಲ್ಲೇ ತನ್ಮಯತೆಯನ್ನು ಹೊಂದೋದು, ಈ ರೀತಿಯಲ್ಲಿರ್ತದೆ. ಆದರೆ ವೈರಾಗ್ಯ ಬರಬೇಕಂದ್ರೆ ಇವೆಲ್ಲವನ್ನು ದೂರೀಕರಿಸಬೇಕು. ಅಂತಃಕರಣ ಶುದ್ಧಿ ಆಗಬೇಕು. ನಿಷ್ಕಾಮ ಕರ್ಮವನ್ನು ಮಾಡಬೇಕು. ಈ ರೀತಿಯಲ್ಲಿ ಮಾಡಿದ್ರೆ ಮಾತ್ರ ಅದು ಸಾಧ್ಯ ಆಗೋದು. ಆಗ ವೈರಾಗ್ಯದ ಬಲದಿಂದ ವಿಷಯಗಳನ್ನೆಲ್ಲ ಹೊರಕ್ಕೆ ನೂಕುತ್ತಾ ಏಕನಿಷ್ಠೆಯಲ್ಲಿ ಮನಸ್ಸನ್ನು ಸ್ಥಿರಪಡಿಸು. ಆಗ ಮಾತ್ರ ಅದು ಸ್ಥಿರತೆಯನ್ನು ಪಡ್ಕೊಳ್ಳುತ್ತೆ. ಈಡೆ ಪಿಂಗಳೆ ಎಂಬ 2 ನಾಡಿಗಳ ಮಧ್ಯದಲ್ಲಿರುವ ಸುಷುಮ್ನೆಯಲ್ಲಿ ಪ್ರಾಣವನ್ನು ನಿಲ್ಲಿಸು.
ಈಡ ಪಿಂಗಳ ನಾಡಿಗಳು ಅಂದರೆ ಯಾವುವು? ಬಲ ಮೂಗು ಮತ್ತು ಎಡ ಮೂಗಿನ ಒಳ್ಳೆಗಳು. ಒಂದು ಮೂಗಲ್ಲಿ 2 ಒಳ್ಳೆಗಳಿರ್ತವೆ. ಬಲ ಮೂಗನ್ನು ಸೂರ್ಯನಾಡಿ, ಎಡ ಮೂಗನ್ನು ಚಂದ್ರನಾಡಿ ಅಂತ ಕರೀತಾರೆ, ಅಥವಾ ಇಡ ಪಿಂಗಳ ಅಂತ ಕರೀತಾರೆ. ಇವುಗಳಲ್ಲಿ 2 ನಾಡಿಗಳ ಮಧ್ಯದಲ್ಲಿರುವ ಸುಷುಮ್ನೆಯಲ್ಲಿ ಪ್ರಾಣವನ್ನು ನಿಲ್ಲಿಸು. ನಮಗೆ ಪ್ರಾಣಗತಿಯಲ್ಲಿ ಓಡಾಡ್ತಿರ್ತದೆ. 2 ಮೂಗಲ್ಲಿ ಯಾವುದ್ರಲ್ಲಾದರೂ ಒಂದು ಕಡೆ ಉಸಿರಾಟ ಸರಾಗಿ ಹೋಗಿ ಓಡ್ತಾ ಇರ್ತದೆ. ಇನ್ನೊಂದು ಮೂಗಲ್ಲಿ ಸ್ವಲ್ಪ ತಡೆ ಆದಂಗೆ ಪ್ರಾಣ ಸಂಚಾರ ಆಗ್ತಾ ಇರ್ತದೆ. ಆದರೆ ಈ ಕುಂಭಕ ಪ್ರಾಣಾಯಾಮವನ್ನು ಮಾಡುವವರಿಗೆ 2 ಮೂಗುಗಳಲ್ಲಿ ಸರಾಗಿ ಹೋಗಿ ಓಡ್ತಾ ಇರ್ತದೆ. ಸುಷುಮ್ನ ನಾಡಿಯಲ್ಲಿ ಪ್ರಾಣವನ್ನು ನಿಲ್ಲಿಸು. ಈ ಪ್ರಾಣಾಯಾಮದ ಅಭ್ಯಾಸವನ್ನು ಮಾಡುವವರಿಗೆ ಮಾತ್ರ ಇದು ಗೊತ್ತಾಗ್ತಕ್ಕಂಥದ್ದು. ನಂತರ ಭ್ರೂಮಧ್ಯದಲ್ಲಿ ನಿಂತ ದೃಷ್ಟಿಯನ್ನು ಒಳಸೆಳೆದು ಸ್ವಾತ್ಮ ಸ್ವರೂಪದ ಕಡೆಗೆ ಸ್ಥಿರಪಡಿಸು. ಯಾವಾಗ ನಾವು ಏಕಚಿತ್ತದಿಂದ ಪ್ರಾಣಾಯಾಮವನ್ನು ಅಭ್ಯಾಸ ಮಾಡ್ತಾ ಇರ್ತೀವಿ, ಧ್ಯಾನವನ್ನು ಮಾಡ್ತಿರ್ತೀವಿ, ಭ್ರೂಮಧ್ಯದಲ್ಲಿ ನಿಲ್ಲಿಸಿದ ಚಿತ್ತವನ್ನು ಅಲ್ಲಿಂದ ಒಳಗೆ ಸೆಳೆದು ಆತ್ಮನಲ್ಲಿ ದೃಷ್ಟಿಯನ್ನು ನಿಲ್ಲಿಸಬೇಕು. ಹೇ ಅರ್ಜುನ, ಬಲಭಾಗದ ಎಡಭಾಗದ ಮೂಗಿನ ಹೊಳ್ಳೆಯ ಮಾರ್ಗದಲ್ಲಿ ಹರಿದಾಡುವ ಪ್ರಾಣವನ್ನು ಮನಸ್ಸಿನೊಡನೆ ಚಿದಾಕಾಶದ ಕಡೆಗೆ ತೆಗೆದುಕೊಂಡು ಹೋಗು. ಏನು ಹೇಳ್ತಾ ಇದ್ದಾನೆ ಅಲ್ಲಿ ಕೃಷ್ಣ? ಬಲಭಾಗದ ಮತ್ತು ಎಡಭಾಗದ ಮೂಗಿನ ಒಳ್ಳೆಯ ಮಾರ್ಗದಲ್ಲಿ ಹರಿದಾಡುವ ಪ್ರಾಣವನ್ನು ಮನಸ್ಸಿನೊಡನೆ ಸೇರಿಸಿ. ಮನಸ್ಸಿನೊಡನೆ ಪ್ರಾಣವನ್ನೂ ಸೇರಿಸಬೇಕು. ಉಸಿರಾಟ, ಮನಸ್ಸು ಮತ್ತು ಮಂತ್ರ 3 ಒಂದಾಗಬೇಕು. ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಉಸಿರಾಟ ಅಂದರೆ ಪ್ರಾಣ, ಮಂತ್ರ ಮತ್ತು ಮನಸ್ಸು, ಈ 3 ಒಂದಾಗಿ ಮಂತ್ರ ಜಪವನ್ನು ಮಾಡಬೇಕು. ಅದೇ ಸೋಹಂ ಮಂತ್ರದ ರಹಸ್ಯ. ಉಸಿರು ಒಳಗಡೆ ಹೋಗ್ತಾ ಇರಬೇಕಾದ್ರೆ ಸೋ ಅಂತ ಹೇಳ್ತಾ ಇರಬೇಕು ಮನಸ್ಸಲ್ಲಿ. ಅಂದರೆ ಉಸಿರಾಟ ಹೋಗ್ತಾ ಇರ್ತದೆ, ಪ್ರಾಣ ಹೋಗ್ತಾ ಇರ್ತದೆ, ಒಳಗಡೆ ಬರ್ತಾ ಇರ್ತದೆ, ಹೋಗ್ತಾ ಇರ್ತದೆ, ಬರ್ತಾ ಇರ್ತದೆ. ಉಸಿರು ಒಳಗಡೆ ಹೋಗ್ತಾ ಇರ್ತದೆ, ಅದರ ಜೊತೆಯಲ್ಲಿ ಮನಸ್ಸು ಇರಬೇಕು ಮತ್ತು ಅದರ ಜೊತೆಯಲ್ಲಿ ಮಂತ್ರವನ್ನು ಸೇರಿಸಬೇಕು. ಸೋ ಅಂತ ಒಳಗಡೆ ಹೋಗುವಾಗ, ಹೊರಗಡೆ ಬರುವಾಗ ಹಮ್ ಅಂತ. ಸೋ ಹಮ್, ಸೋ ಹಮ್. ಈಗ ಬೇರೆ ಚಿಂತನೆಗಳಿಗೆ ಅವಕಾಶವೇ ಇಲ್ಲದಂಗೆ ಆಗೋಯ್ತು. ಉಸಿರು ಒಳಗಡೆ ಹೋಗ್ತಾ ಇರ್ತದೆ. ಉಸಿರು ಒಳಗಡೆ ಹೋಗಬೇಕಾದ್ರೆ ಸೋ ಅಂತ ಅಕ್ಷರ, ಮಂತ್ರಾಕ್ಷರವನ್ನು ಸೇರಿಸಿ ಮನಸ್ಸು ಮಂತ್ರದಲ್ಲಿ ನಿಂತು ಪ್ರಾಣದ ಜೊತೆಯಲ್ಲಿ 3 ಒಟ್ಟಾಗಿ ಹೋಗ್ತಾ ಇರ್ತದೆ, ಬರ್ತಾ ಇರ್ತದೆ. ಆಗ ಬೇರೆದಕ್ಕೆ ಅವಕಾಶವೇ ಇರೋದಿಲ್ಲ. ನಾಭಿಯಲ್ಲಿ ಹುಟ್ಟತಕ್ಕಂಥ ಹೊಸ ಶ್ವಾಸದಲ್ಲಿ ಆ ಸಂಕಲ್ಪಗಳು ಹುಟ್ಟುತ್ತಾ ಇರ್ತದಲ್ಲ, ಸಂಕಲ್ಪಕ್ಕೆ ಅವಕಾಶವಿಲ್ಲದೆ ಮನಸ್ಸು, ಪ್ರಾಣ ಮತ್ತು ಮಂತ್ರ 3 ಒಟ್ಟಾಗಿ ಸೇರಿಕೊಳ್ತದೆ. ಈ ಜಪಕ್ರಮದಿಂದ ಏನಾಗುತ್ತೆ? ಚಿದಾಕಾಶದ ಕಡೆಗೆ ಮನಸ್ಸು ಹೋಗಿ ನಿಲ್ತದೆ. ದಾರಿಯಲ್ಲಿ ಹರಿಯುವ ಹಳ್ಳಕೊಳ್ಳದ ನೀರು ಗಂಗೆಯೊಡನೆ ಸೇರುತ್ತಲೇ ಮಹಾನದಿ ಸಮೇತ ಈ ಪ್ರವಾಹಗಳೆಲ್ಲವೂ ಸಮುದ್ರವನ್ನು ಸೇರಲು. ದಾರಿಯಲ್ಲಿ ಗಂಗೆ ನೀರು ಹರ್ಕೊಂಬರ್ತಾ ಇರ್ತದೆ, ಹಳ್ಳ ಕೊಳ್ಳಗಳು ಬೇಕಾದಷ್ಟು ಇರ್ತವೆ. ಆ ನೀರು ಗಂಗೆ ನೀರೊಡನೆ ಸೇರಿಕೊಂಡು ಎಲ್ಲ ಒಟ್ಟಿಗೆ ಬಂದು ಸಮುದ್ರವನ್ನು ಸೇರುವಂತೆ ಸಮುದ್ರವು ಇವುಗಳನ್ನು ಕೀಳು ಮೇಲೆಂದು ವಿಚಾರ ಮಾಡುವುದೇ. ಸಮುದ್ರದ ನೀರು ನೀನು ಗಂಗೆ ನೀರು ಬಾ, ನೀ ಹಳ್ಳ ಕೊಳ್ಳೋದು ನೀರು ಸಪರೇಟ್ ಆಗಿರು ಅಂತ ಹೇಳ್ತದ. ಎಲ್ಲವನ್ನು ತನ್ನೊಳಗೆ ಬರಸೆಳೆಕೊಳ್ಳುವಂತೆ ಇದರಂತೆ ಮನಸ್ಸು ಪ್ರಾಣಾಯಾಮದಿಂದ ಚಿದಾಕಾಶದಲ್ಲಿ ಸೇರುತ್ತಲೇ ಬೇರ್ಪಡಿಸಲು ಅಸಾಧ್ಯವಾದಂಥ ಪರಬ್ರಹ್ಮ ಸ್ಥಿತಿಯಲ್ಲಿ ತನ್ಮಯವಾಗುತ್ತದೆ. ಅದಕ್ಕೆ ಅಷ್ಟು ಸಾರಿ ಒತ್ತಿ ಒತ್ತಿ ಹೇಳ್ತಾ ಇರೋದು, ನೀವು ಬೇಕಾದಷ್ಟು ಕೃತ್ಯಗಳನ್ನ ಮಾಡಿರಿ, ತಪ್ಪಾದ ಜೀವನವನ್ನೇ ನಡ್ಕೊಂಡಿರಿ, ಅದು ಅಲ್ಲಿಗೆ ಕೊನೆಯಾಗಲಿ. ಇಂದಿನಿಂದ ನೀವು ಆರಂಭ ಮಾಡಿದರೂ ಕೂಡ ನೀವು ಉತ್ತಮವಾದ ಸ್ಥಿತಿಯನ್ನು ತಲುಪಲಿಕ್ಕೆ ಸಾಧ್ಯ ಇದೆ. ಯಾವುದರಿಂದ? ಕುಂಭಕ ಪ್ರಾಣಾಯಾಮವನ್ನು. ಅದಕ್ಕೆ ಹೇಳ್ತಾ ಇರೋದು, ಬಿನ್ನಿಪೇಟೆ ಕೆಂಪಾಪುರ ಅಗ್ರಹಾರ ರೈಲ್ವೆ ಪ್ಯಾರಲಲ್ ಪಕ್ಕದಲ್ಲಿ ಶ್ರೀ ಪರಮಹಂಸ ಸಚ್ಚಿದಾನಂದ ಯೋಗೀಶ್ವರ ಗುರುಗಳ ಮಠಾಲಯ ಇದೆ. ಅವರು ಜೀವ ಬ್ರಹ್ಮೈಕ್ಯ ರಾಜಯೋಗ ಸಾರಾಮೃತ ಎಂಬ ಗ್ರಂಥವನ್ನು ಬರೆದಿದ್ದಾರೆ. ಸುಸ್ಪಷ್ಟವಾಗಿ ಬಹಳ ತಿಳಿಯಾಗಿ ಬರೆದಿದ್ದಾರೆ, ಅರ್ಥ ಆಗುವಂತೆ. ಆ ಗ್ರಂಥಗಳನ್ನ ತರಿಸ್ಕೊಂಡು ನುರಿತವರಿಂದ ಆ ಸಾಧನೆಯನ್ನು ಚೆನ್ನಾಗಿ ಕಲಿತು ನೀವು ಆ ಸಾಧನೆಯನ್ನು ಮಾಡಿದ್ದೇ ಆದರೆ ನಿಮಗೆ ಈ ಸ್ಥಿತಿಯನ್ನು ತಲುಪಲಿಕ್ಕೆ ಸಾಧ್ಯ ಆಗುತ್ತೆ. ಸಮಾಧಿ ಸ್ಥಿತಿಯಲ್ಲಿ ಪ್ರಾಣ ಅಪಾನಗಳು ಸಮ್ಮಿಲಿತವಾಗಲು ವಾಯುಬಲದಿಂದ ಮನಸ್ಸು ಚಿದಾಕಾಶದಲ್ಲಿ ಸಮ್ಮಿಲಿತವಾಗುತ್ತದೆ. ಆಗ ವಾಸನೆಗಳೆಲ್ಲವೂ ತಾವಾಗಿಯೇ ಲಯಿಸುವುದರಿಂದ ಮನಸ್ಸೆಂಬ ವಸ್ತ್ರದ ಮೇಲೆ ಬರೆಯಲ್ಪಟ್ಟಿರುವ ಸಂಸಾರವೆಂಬ ಚಿತ್ರವು ತಾನಾಗಿಯೇ ನಾಶವಾಗುತ್ತದೆ. ಸರೋವರವು ಬತ್ತಲು ಅದರಲ್ಲಿ ಕಾಣಿಸುತ್ತಿದ್ದ ಪ್ರತಿಬಿಂಬವು ಕಾಣದೆ ಹೋಗುವಂತೆ ಈ ಸಮಾಧಿ ಅವಸ್ಥೆಯಲ್ಲಿ ಮನೋವೃತ್ತಿಯು ಸಂಪೂರ್ಣವಾಗಿ ನಾಶವಾಗುವುದು. ಎಷ್ಟೊಂದು ವಿವರಣೆಯನ್ನು ಹೇಳ್ತಾ ಇದ್ದಾನೆ ಕೃಷ್ಣ ಇಲ್ಲಿ ಅಂತಂದರೆ ಸರಿಯಾಗಿ ನಾವು ಅರ್ಥವನ್ನು ಮಾಡಿಕೊಳ್ಬೇಕು. ಆಗ ಅಹಂಭಾವ ಮೊದಲಾದ ವೃತ್ತಿಗಳು ಇರುವುದಕ್ಕೆ ಸ್ಥಳವಿಲ್ಲದಂತೆ ಆಗುವುದು. ಈ ಕಾರಣದಿಂದ
ಸಾರೋಪ್ಯ ಸ್ಥಿತಿಯನ್ನು ಅನುಭವಿಸುವವರು ದೇಹಧಾರಿಗಳಾಗಿದ್ದರೂ ಬ್ರಹ್ಮ ಸ್ವರೂಪರಾಗಿಯೇ ಇರುವರು. ಇಂಥ ಸ್ಥಿತಿಯನ್ನು ಪಡೆದಂಥವರು ಅವರು ದೇಹದಲ್ಲಿದ್ದರೂ ಕೂಡ ಅವರು ಸಾರೋಪ್ಯ ಸ್ಥಿತಿಯನ್ನು ಪಡೆದು ಬ್ರಹ್ಮ ಸ್ವರೂಪರೇ ಆಗಿರ್ತಾರೆ ಅನ್ನೋದನ್ನು ಕೃಷ್ಣ ಇಲ್ಲಿ ಹೇಳ್ತಾ ಇದ್ದಾನೆ. ಇನ್ನು ಮುಂದಿನ ಆಡಿಯೋದಲ್ಲಿ ಮುಂದಿನ ವಿಚಾರವನ್ನು ತಿಳಿಸ್ಕೊಡ್ತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಓಂ ಸದ್ಗುರುನಾಥ ಶರಣಂ ಜಯ ಜಯ. ಓಂ ಸಚ್ಚಿದಾನಂದ ಶರಣಂ ಜಯ ಜಯ. ಹರಿ ಓಂ ತತ್ಸತ್. ಹರಿ ಓಂ ತತ್ಸತ್. ಹರಿ ಓಂ ತತ್ಸತ್.